ಮೂರು ಮಕ್ಕಳ ಕಥೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ವಿಶ್ವದಾದ್ಯಂತ ಹಲವು ದೇಶಗಳು ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ, ಭಾರತ ಒಂದೇ ಅಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈಗ ನಾವು ಗಮನ ಹರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದರ ಇಂಪ್ಯಾಕ್ಟ್ ನಮ್ಮ ಆರ್ಥಿಕತೆ ಮೇಲೆ, ನಮ್ಮ ಸಾಮಾಜಿಕ ಜೀವನದ ಮೇಲೆ ಡೆಫಿನೆಟ್ಲಿ ಆಗತ್ತೆ. ಈಗ ಏಕದಮ್ ನೀವು ಜಾಸ್ತಿ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರೆ ಜನ ಕೇಳಿಬಿಡ್ತಾರಾ? ಅವರನ್ನು ಮಾನಸಿಕವಾಗಿ ರೆಡಿ ಮಾಡೋದು ಹೇಗೆ? ಒಂದು, ಅವರಿಗೊಂದು ಪ್ರೊಟೆಕ್ಟಿವ್ ವಲಯನ ಕೊಡಬೇಕು. ನಾವಿದ್ದೀವಿ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ, ಸರ್ಕಾರದಿಂದ ಇಂತಿಂಥ ಕಾರ್ಯಕ್ರಮಗಳು ಇರುತ್ತೆ ಅಂತ. ಆದರೆ ಮಾನಸಿಕ ಸಿದ್ಧತೆ ಹೇಗೆ? ಕೇಶವ್ ಅವರೇ, ಹೇಳದ ತಕ್ಷಣ ಮಾಡಿಬಿಡೋದಿಲ್ಲ ಎಲ್ಲರೂ. ಜನಸಂಖ್ಯೆ ನಿಯಂತ್ರಣನೂ ಅಷ್ಟೇ ದೊಡ್ಡ ಚಾಲೆಂಜ್ ಆಗಿತ್ತು ಭಾರತದ ಪಾಲಿಗೆ ದಶಕಗಳ ಹಿಂದೆ. ಈಗ ಜನಸಂಖ್ಯೆ ಹೆಚ್ಚಳನೂ ಒಂದು ದೊಡ್ಡ ಚಾಲೆಂಜು. ಈಗ ನೋಡಿ, ಈಗಾಗಲೇ ಸಾಕಷ್ಟು ಸಿದ್ಧ ಮಾದರಿಗಳಿದೆ, ಅದನ್ನ ಭಾರತಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಸಕ್ಸಸ್ಫುಲ್ ಆಗ್ತೀವಿ. ಒಂದೆರಡು ಉದಾಹರಣೆ. ಈಗ ನೋಡಿ, ಜಪಾನಲ್ಲಿ ಒಂದು ನೆಗಿಚೋ ಅಂತ ಒಂದು ಹಳ್ಳಿ, ನೆಗಿಚೋ ಅಂತ ಒಂದು ಹಳ್ಳಿ 1.4% ಅಷ್ಟು ಜನನ ದರ ಇತ್ತು. ಅಂದರೆ ಫರ್ಟಿಲಿಟಿ, ನಿಮ್ಮ ಫಲವತ್ತತೆಯ ದರ ಇತ್ತು. ಇದನ್ನ ಅವರು ಕೇವಲ 10 ವರ್ಷದಲ್ಲಿ 2.8%, ಆಲ್ಮೋಸ್ಟ್ ಡಬಲ್ ಮಾಡಿದ್ರು. ಡಬಲ್ ಮಾಡಿದ್ದರದ ಉದ್ದೇಶನೂ ಅಲ್ಲಿ ಲೋಕಲ್ ಗವರ್ಮೆಂಟ್ ಏನು ತೀರ್ಮಾನ ಮಾಡ್ತು ಅಂತಂದ್ರೆ, ನಾವು ಇವ್ರಿಗೆ ಮಕ್ಕಳಿಗೆ ಚೈಲ್ಡ್ ಕೇರ್ ಸಿಸ್ಟಮ್ ಅನ್ನ ಕೊಡ್ತೀವಿ, ಅಫೋರ್ಡಬಲ್ ಚೈಲ್ಡ್ ಕೇರ್. 18 ವರ್ಷ ಆಗುವವರೆಗೂ ಆ ಮಗುಗೆ ಏನೆಲ್ಲ ಆರೈಕೆಗಳು ಬೇಕು, ಏನೆಲ್ಲ ನೋಡ್ಕೋಬಹುದು, ಅದನ್ನ ಇಡೀ ಸಮಾಜ ಮಾಡುತ್ತೆ. ಅಂದ್ರೆ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ ಮಾಡುತ್ತೆ, ಹಾಸ್ಪಿಟಲ್ ಮಾಡುತ್ತೆ, ಸ್ಕೂಲ್ಸ್ ಮಾಡುತ್ತೆ, ಇವೆಲ್ಲ ಮಾಡುತ್ತೆ. ಇದು ಒಟ್ಟಾರೆಯಾಗಿ ಸಮಾಜದ ಕರ್ತವ್ಯ ಅನ್ನುವಂಥದ್ದನ್ನ ನೆನ್ಪಿಟ್ಕೊಂಡು ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಹೋಗ್ಬೇಕು. ಎರಡನೇದೇನು ಅಂತಂದ್ರೆ, ಅನೇಕ ಸ್ಟಡಿಗಳು ಯೂನಿವರ್ಸಿಟಿ ಆಫ್ ಸಿಯೋಲ್ ಒಳಗೊಂಡ್ಬೇಕು. ಯಾಕಂದರೆ ಸಿಯೋಲ್ ಈಗ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಫಲವತ್ತತೆ ದರ ಕಡಿಮೆ ಇರುವಂಥ ರಾಷ್ಟ್ರ. ಅಲ್ಲಿ 0.6% ಬಂದ್ಬಿಟ್ಟಿದೆ. ಅವ್ರೇನು ಮಾಡಿದ್ದಾರೆ ಅಂತಂದರೆ, ಸಾಧ್ಯ ಆದಷ್ಟು ಈ ಥರದ ಒಂದು ಟ್ರೈ ಮಾಡೋಣ ಅಂತಂದರೆ, ಮನೆಯಲ್ಲಿ ಗಂಡಸರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಅವ್ರ ಸ್ಟಡಿ ಹೇಳುತ್ತೆ, ಮನೆಯಲ್ಲಿ ಗಂಡಸರು ಒಂದು ವೇಳೆ ಹೆಣ್ಮಕ್ಳಿಗೆ ಸಹಾಯ ಮಾಡಿದ್ರೆ, ಹೆಂಡತಿಗೆ ಸಹಾಯ ಮಾಡಿದ್ರೆ ಆಗ ಎರಡನೇ ಮಗು ಆಗುವ ಸಾಧ್ಯತೆ ಹೆಚ್ಚು ಅಂತ. ಅಂದರೆ ಈಗ ಏನಾಗಿದೆ ಅಂದರೆ, ಒಂಥರ ಮೆಟೀರಿಯಲಿಸ್ಟಿಕ್ ವರ್ಲ್ಡ್, ಮೆಕ್ಯಾನಿಕ್ ಆಗಲಿಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲರೂ ಮೆಷಿನ್ಸ್ ಥರ ಆಗ್ಬಿಟ್ಟಿದ್ದೀವಿ. ಗಂಡು ಹೆಣ್ಣಿನ ಭೇದ ಇಲ್ಲ ಇದಕ್ಕೆ. ಬಹುಶಃ ಒಂದು ಕೌಟುಂಬಿಕ ಒಂದು ಪ್ರೀತಿ, ಇದು ವಾತ್ಸಲ್ಯ ಮನೆಯಲ್ಲೂ ಒಂದು ಸ್ವಲ್ಪ ಹೊತ್ತು ಕಳೆಯುವಂತೆ. ಈಗಾಗಲೇ ನೀವು ನೋಡಿದಿರಿ, ಅನೇಕರು ಮಾತಾಡ್ತಾರೆ 25 ಗಂಟೆ ಕೆಲಸ ಮಾಡಿ, 36 ಗಂಟೆ ಮಾಡಿ, 46 ಗಂಟೆ ಮಾಡಿ, ಪ್ರತಿದಿನ 8 ಗಂಟೆ ಮಾಡ್ತಿದ್ದಂಥವ್ರು ನಾವೀಗ 12 ಗಂಟೆ 15 ಗಂಟೆ ಬಗ್ಗೆ ಮಾತಾಡ್ತಿದ್ದೀವಿ. ಅವರು ಕೂಡ ಇದನ್ನು ಗಮನಿಸಬೇಕು. ಮನೆಯಲ್ಲಿ ಒಂದಷ್ಟು ಕಾಲ ಕಳೆದ್ರೆ ಹೆಂಡತಿಗೆ ಸಹಾಯ ಮಾಡ್ತಾ, ಅವಾಗ ಏನಾಗುತ್ತೆ, ಈ ಥರದ ಒಂದು ಪ್ರಾಬ್ಲಮ್ಸೇ ಬರಲ್ಲ ಅನ್ನುವಂಥದ್ದು ಆ ಯೂನಿವರ್ಸಿಟಿಯ ಸ್ಟಡಿ ಹೇಳುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ವರ್ಕಿಂಗ್ ಪ್ಲೇಸ್ನ ಮೋರ್ ಫ್ಲೆಕ್ಸಿಬಲ್ ಮಾಡಿ ಅಂತ. ಈಗ ಏನಾಗಿದೆ ನಮ್ಮಲ್ಲಿ ನೋಡಿ, ನೀವು ಕರೆಕ್ಟಾಗಿ ಅಧ್ಯಯನ ಮಾಡಿದ್ರೆ ಭಾನುವಾರ ಕೂಡ ನಾವು ರಜಾ ತಗೊಳ್ಳಲ್ಲ. ಈವನ್ ಶನಿವಾರ ಭಾನುವಾರ ಅದು ಏನಿರಲಿ ಕೆಲಸ ಮಾಡ್ತಾ ಇರ್ತೀವಿ. ಭಾರತೀಯರು ಅದರಲ್ಲಿ ನೋನ್ ಫಾರ್ ಇಟ್. ಆದರೆ ಪ್ರೊಡಕ್ಟಿವಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಯಾವಾಗ ಅಡಿಕ್ವೇಟ್ ರೆಸ್ಟ್ ಇರಲ್ಲ, ಫ್ಯಾಮಿಲಿ ಜೊತೆಗೆ ನೀವು ಕಳೆಯಲ್ಲ, ಅದು ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಒಟ್ಟಾರೆಯ ಫಲವತ್ತತೆ, ಆ ಕೆಲಸದ ಪ್ರೊಡಕ್ಟಿವಿಟಿ ಇರುತ್ತೆ, ಅದು ಕಡಿಮೆ ಆಗ್ತಾ ಇರುತ್ತೆ. ಅದನ್ನ ಹೆಚ್ಚು ಮಾಡುವಂಥ ಕೆಲಸವನ್ನ ಮಾಡಲಿಕ್ಕೆ ನೀವೇನು ಮಾಡಿ ಅಂತಂದ್ರೆ, ಒಂದು ಫ್ಲೆಕ್ಸಿಬಲ್ ಮಾಡಿ ವರ್ಕ್ನ. ಕೆಲವು ದಿನಗಳು, ಇವಾಗ ಮೋದಿಜಿ ಹೇಳಿದ್ದಾರೆ, ವರ್ಕ್ ಫ್ರಮ್ ಹೋಮ್ನು ಮಾಡಿ ಭಾರತಕ್ಕೆ ಒಳ್ಳೇದಾಗತ್ತೆ ಅಂತ ಸೂತ್ರಗಳು ಕೊಟ್ಟಿದ್ರಲ್ಲ, ಅದೊಂದಿದೆ. ಸೊ ಒಂದಷ್ಟು ದಿನ, ವಾರಕ್ಕೆ ಒಂದಿನ ಮಾಡೋದು, ಇಲ್ಲಿ ಕಡ್ಡಾಯವಾಗಿ ಒಂದಿನ 2 ದಿನ. ಯಾಕಂದ್ರೆ ಜಪಾನ್ ಅಂತ ದೇಶಗಳಲ್ಲಿ ಕೂಡ ಅಲ್ಲಿ ಮ್ಯಾನೇಜರ್ ನೇಮಿಸ್ತಾರೆ, ನೀವು ಓವರ್ ಟೈಮ್ ವರ್ಕ್ ಮಾಡಬೇಡಿ ಅನ್ನೋ ಕಾರಣಕ್ಕೆ ನೇಮಿಸ್ತಾರೆ. ಸೊ ಬಹುಶಃ ಈಗ ನಾವು ಭಾರತದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು. ದೇಶಕ್ಕೆ ಜಪಾನ್ ನಂತಹ ಸೂತ್ರಗಳು ಪ್ರಾಕ್ಟಿಕಲ್ ಅನ್ಸುತ್ತಾ? ಅಲ್ಲ, ಇಲ್ಲಿ ಕೆಲಸ ಮಾಡಿ ಅಂತ ಒತ್ತಾಯ ಮಾಡಬೇಕಾದಂತ ಅನಿವಾರ್ಯತೆ, ಅದನ್ನೇ ಹೇಳಕ್ ಹೋದೆ ನಾನು. ಅಲ್ಲಿ ಕೆಲಸ, ಅದಕ್ಕೆ ನಾನು ಹೇಳ್ತಿರೋದು, ಅದನ್ನ ಭಾರತಕ್ಕೆ ಯಾವ ತರ ಅಳವಡಿಸ್ಕೊಳ್ಬಹುದು ನಾವು ಅನ್ನುವಂಥದ್ದು. ಇಲ್ಲೇನಾಗಿದೆ, ಒಂದು ಅನೇಕರಿಗೆ ಕೆಲಸ ಮಾಡುವಂತ ಅಭ್ಯಾಸ ಇಲ್ಲ. ಇನ್ನು ಕೆಲಸ ಮಾಡುವಂತವ್ರು ಏನ್ ಮಾಡ್ತಾರೆ, ಅವ್ರಿಗೆ ವಿರಾಮವೇ ಇಲ್ಲ. ಆತರ ಅವ್ರನ್ನ ಬದಲಾವಣೆ ಮಾಡಿ, ಹೇಗೆ ನೀವು ಫ್ಯಾಮಿಲಿ ಜೊತೆ ಒಂದಷ್ಟು ಕ್ವಾಲಿಟಿ ಟೈಮ್ ಕೊಡಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಅಲ್ಲಿಯೂ ಒಂದು ಉತ್ತಮ ಅಂಶ ಆಗುತ್ತೆ. ಹಾಗೆ ಮುಖ್ಯವಾಗಿ ಸರ್ಕಾರದ ಪಾತ್ರ ಏನು ಅಂತಂದ್ರೆ, ಅದು ನಮಗೆ ಹೆಲ್ತ್ ಕೇರ್. ಈಗ ಯುರೋಪ್ ಅಂತ ದೇಶಗಳಲ್ಲಿ ಕೂಡ 18 ವರ್ಷ ಆಗುವವರೆಗೂ ಮಗುಗೆ ಅವ್ರು ಸ್ಟೈಫಂಡ್ ಅಂತ ಕಳಿಸ್ತಾರೆ ಪ್ರತಿದಿನ. ಲಂಡನ್ನಲ್ಲಿ, ಇಂಗ್ಲೆಂಡಲ್ಲಿ ನೋಡಿ ಅದು ವ್ಯವಸ್ಥೆ ಇದೆ, ಬಹುತೇಕ ಎಲ್ಲ ಜರ್ಮನಿಯಲ್ಲಿದೆ. ಸೊ ಆ ಥರ ಮಕ್ಕಳನ್ನ ಬೆಳೆಸುವ ವಿಧಾನ ಇದೆಯಲ್ಲ, ಅದಕ್ಕೆ ಸರ್ಕಾರದ ಪೋಷಣೆ ಏನು, ಸರ್ಕಾರದ ಪಾತ್ರ ಏನು, ಅದನ್ನ ಮಾಡ್ತಾ ಹೋಗಬೇಕು. ಅದರ ಕ್ರಮೇಣ ಮಾಡ್ಬೋದು. ಇಲ್ಲಿ ಮೊದಲನೇ ಮಗುಗೆ ಮಾಡಿ ಸಾಕು, ಮೊದಲ 2 ಮಕ್ಕಳಿಗೆ ಮಾಡಿ, ಇನ್ನು 3ನೇ ಮಗು ಸದ್ಯದ ಸ್ಥಿತಿಯಲ್ಲಿ ಬೇಡ, ಆನಂತರ ಯೋಚನೆ ಮಾಡ್ಬೋದು. ಮೊದಲ 2 ಮಕ್ಕಳದ ಆರೋಗ್ಯ, ಈಗ KV ಇದೆ, ಅದೇ ಥರದ ಅನೇಕ ಇನ್ಸ್ಟಿಟ್ಯೂಷನ್ಸ್ನ ಓಪನ್ ಮಾಡಿ ನಾವು ಕ್ವಾಲಿಟಿ ಎಜುಕೇಷನ್ ಫ್ರೀ ಅಂತ ಮಾಡ್ಬೋದು. ಈಗ ಗರ್ಲ್ ಚೈಲ್ಡ್ಗೆ ಮಾಡೋ ಪ್ರಯತ್ನ ಮಾಡಿದ್ದೀವಿ, ಬಟ್ ಕ್ವಾಲಿಟಿ ಎಜುಕೇಷನ್ ಕೊಡುವ ಪ್ರಯತ್ನ ಮಾಡ್ತಾ ಹೋಗಬೇಕು. ಈ ಥರ. ಮತ್ತೆ ಹೆಲ್ತ್ ಅಷ್ಟೇ, ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ಸ್ಗೆ ಅನೇಕರು ಎಲ್ಲ ಇದೆ, ಆದರೆ ಹೋಗ್ತಿಲ್ಲ ಅನೇಕರು. ಅದಕ್ಕೋಸ್ಕರ ಕ್ವಾಲಿಟಿಯನ್ನ ಮಾಡಿ, ಅಲ್ಲಿ ಕ್ವಾಲಿಟಿ ಹೆಲ್ತ್ ಸಿಗ್ಬೇಕು. ಈವನ್ ನಾವೆಲ್ಲರೂ ಅಲ್ಲಿಗೆ ಹೋಗಬೇಕು ಅನ್ನುವಂಥ ವ್ಯವಸ್ಥೆ ಮಾಡಿ, ಮಕ್ಕಳಿಗೆ ವಿಶೇಷವಾಗಿ ಅವ್ರನ್ನ ಆರೈಕೆ, ಪಾಲನೆ ಎಲ್ಲದಕ್ಕೂ ನೀವು ಸಹಾಯ ಮಾಡಿ. ಆಗೇನಾಗುತ್ತೆ, ಓವರ್ ಆಲ್ ಆರ್ಥಿಕತೆಯೂ ಸ್ಟ್ರೆಂಥನ್ ಆಗುತ್ತೆ. ಮುಂದೆ ನಮಗೆ ಸಮಸ್ಯೆ ಇರಲ್ಲ. ಈಗಾಗಲೇ ವರದಿಗಳೇನು ಹೇಳೋದು ಅಂದ್ರೆ, 2062 ವೇಳೆಗೆ ನಮ್ದು ಡಿಕ್ಲೈನ್ ಆಗಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ನಾವು ಕಾಯೋದೇ ಬೇಡ, ಈಗಲಿಂದ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನಾವು ಇನ್ನೂ ಮುಂದಕ್ಕೆ ತಳ್ಬೋದು. ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿಯಾಗುತ್ತೆ. ಎಸ್.
ಫೈನಲ್ ವರ್ಡ್ಸ್ ವಾಣಿಶ್ರೀ ಅವರೇ. ಮೇಡಮ್, ಕೇಶವ್ ಸರ್ ಅವಾಗಲೇ ಮೆನ್ಷನ್ ಮಾಡ್ತಾ ಇದ್ರು, ಬಿಮಾರು ಸ್ಟೇಟ್ಸ್ಗಳಂತ ಏನಿದ್ದಾವೆ ಅದರಿಂದನೂ ಕೂಡ ಇದು ಏನು ಪಾಪ್ಯುಲೇಷನ್ ಸಸ್ಟೈನೇಬಿಲಿಟಿ ಅನ್ನೋವಂಥದ್ದು ಇರ್ಬೋದು, ಅಥವಾ ಆ TFR ರೇಟ್ ಅನ್ನೋದು ಸಮವು ಮ್ಯಾನೇಜ್ ಆಗ್ತಾ ಇದೆ ಅಂಥೇಳಿ. ಸೊ ನಾನು ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಡೆಮೋಗ್ರಫಿಕ್ ಫೆಡ್ರಲಿಸಮ್ನ ನಾವು ಮೇಂಟೈನ್ ಮಾಡಬೇಕಾಗಿರತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ಇದು ಒಂದು. ಎರಡನೇದು, ಪಾಪ್ಯುಲೇಷನ್ ಕ್ವಾಲಿಟಿ ಇಂಡೆಕ್ಸನ್ನು ಆ್ಯಸ್ ಪರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸ್ಟಡೀಸ್ನ ಪ್ರಕಾರ ಒಂದು ಪಾಪ್ಯುಲೇಷನ್ ಕ್ವಾಲಿಟಿ ಇಂಡೆಕ್ಸನ್ನು ನಾವು ಮೈಂಟೈನ್ ಮಾಡಬೇಕಾಗತ್ತೆ. ಅದರಲ್ಲಿ ಸ್ಕಿಲ್ಲಿಂಗ್ ಕಾಂಪೊನೆಂಟ್ ಇರ್ಬೋದು, ಹೆಲ್ತ್ ಇರ್ಬೋದು, ಎಜುಕೇಷನ್ ಅನ್ನೋವಂಥದ್ದು ಇರ್ಬೋದು, ಮತ್ತು ಯೂತ್ಸ್ಗೆ ಪರ್ಟಿಕ್ಯುಲರ್ ಆಗಿ ಅಕಾಡೆಮಿಯಾ ಆ್ಯಂಡ್ ಇಂಡಸ್ಟ್ರಿ ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟ್, ಸ್ಕಿಲ್ ಗ್ಯಾಪ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಇರ್ಬೋದು. ಆ್ಯಂಡ್ ಇಬ್ಬರಿಗೂ ಧನ್ಯವಾದ. ಒಂದಂತೂ ಗಮನ ಹರಿಸಲೇಬೇಕು, ಇದು ಕೇವಲ ಘೋಷಣೆಗಳಿಂದ ಆಗುವ ಕೆಲಸ ಅಲ್ಲ. ಇನ್ನು 25 ವರ್ಷ ಇದೆಯಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಬರಗಾಲ ಬಂದಾಗ ಬಾವಿ ತೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು ಎಚ್ಚೆತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಕೂತು ತಿನ್ನುವವರ ಸಂಖ್ಯೆ ಮತ್ತು ದುಡಿಯುವವರ ಸಂಖ್ಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ, ದೇಶದ ಅಭಿವೃದ್ಧಿಗೆ ಪೂರಕವಾದಂತಹ ಹೆಜ್ಜೆ ಇಡೋದಕ್ಕೆ ರೈಟ್ ಟೈಮ್ ಅಂತ ಆರ್ಥಿಕ ತಜ್ಞರಿಂದ ಹಿಡಿದು ಎಲ್ಲರೂ ಹೇಳ್ತಾ ಇರುವಂಥದ್ದು. ಆದರೆ ಸರ್ಕಾರದ ಪಾತ್ರ ಬಹಳ ದೊಡ್ಡದಿದೆ. ಇದೇ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.